Associate Professor, Government First Grade College, Vijayanagar. ವಿಜಯನಗರ ಬೆಂಗಳೂರು ಕಾಲೇಜ್ನಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅರ್ಥಶಾಸ್ತ್ರ ನನ್ನ ವಿಭಾಗ. ಇವತ್ತು ಬಿಸ್ನೆಸ್ ಎಕನಾಮಿಕ್ಸ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಇರುವಂತಹ ಪತ್ರಿಕೆ ಇದು ಬಿಸ್ನೆಸ್ ಎಕನಾಮಿಕ್ಸು. The students who have opted for economics as their optional paper, they will be studying business economics for their first semester. Business economics, this is a paper which tells you how the business uses economic concepts or the problems of economic nature to solve business problems. So here you will be studying about ಹೇಗೆ ಒಂದು ವ್ಯವಹಾರದಲ್ಲಿ ಅಥವಾ ಒಂದು ಘಟಕದಲ್ಲಿ, ಒಂದು ಉದ್ಯಮ ಘಟಕದಲ್ಲಿ ಬರುವಂತಹ ಆರ್ಥಿಕ ಸ್ವರೂಪದ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಅರ್ಥಶಾಸ್ತ್ರದ ಬಳಕೆ ಹೇಗಾಗತ್ತೆ, ಅರ್ಥಶಾಸ್ತ್ರದ ಬಳಕೆಯಿಂದಾಗಿ ಹೇಗೆ ಬಿಸ್ನೆಸ್ ನಲ್ಲಿ ಉದ್ಭವ ಆಗುವಂತಹ ಸಮಸ್ಯೆಗಳು ಹೇಗೆ ಸುಲಭವಾಗಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಪತ್ರಿಕೆ ಹೇಳ್ತಾ ಹೋಗುತ್ತೆ. To begin with, this is the first session of the paper, and we will be introducing business economics to you. And this is a session which just gives an introduction about business economics. ಅಂದ್ರೆ ಇದು ಮೊದಲನೇ ಸೆಷನ್ ಆಗಿರೋದ್ರಿಂದ ನಿಮಗೆ ಬಿಸ್ನೆಸ್ ಎಕನಾಮಿಕ್ಸ್ ನ ಪರಿಚಯವನ್ನ ಮಾಡಿಕೊಡೋದು ಇದರ ಉದ್ದೇಶ. ಇಲ್ಲಿ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಎಕನಾಮಿಕ್ಸ್. ಈ ಸೆಷನ್ ಅಲ್ಲಿ ನೀವು ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಓದ್ತೀರಾ. So meaning and definitions will be studied by you in this session. Learning objectives. To understand the meaning and definition and objectives of business economics. What is the meaning? What are the different definitions given by various economists and other intellectuals towards business economics? That you will be studying in this particular session. The session outcome would be, as I end up this session, as students, you will understand the meaning and definitions of economics. ನೀವು ಈ ಸೆಷನ್ನ ಅಂತ್ಯದಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಿಮಗೆ ಇದರ ಅರ್ಥ ಏನು ಮತ್ತೆ ಬೇರೆ ಬೇರೆ ವ್ಯಾಖ್ಯಾನದಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ ಬಗ್ಗೆ ಅರ್ಥಶಾಸ್ತ್ರಜ್ಞರು ಏನನ್ನ ಹೇಳಕ್ ಹೊರಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. Let us start. To introduce, business refers to all activities concerned with production, manufacturing, lending, selling, leasing, and the like for earning profit. ನಿಮಗೆ ಆಸ್ ಸ್ಟೂಡೆಂಟ್ಸ್ ಆಫ್ ಎಕನಾಮಿಕ್ಸ್ ನೀವು PUC ನಲ್ಲಿ ಅರ್ಥಶಾಸ್ತ್ರವನ್ನ ಓದಿರ್ತೀರಾ. ಎಕನಾಮಿಕ್ಸ್, ಇಕೋಸ್ ಅಂಡ್ ನೋಮೋಸ್ ಅನ್ನೋ ಎರಡು ಗ್ರೀಕ್ ಪದದಿಂದ ಬಂದಿದೆ. ಇಟ್ ಇಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಅಂದ್ರೆ ಒಂದು ಸಣ್ಣ ಮನೆಯಲ್ಲಿ ಬರುವಂತಹ ಒಂದು ಸಣ್ಣ ಸಂಬಳವನ್ನ ಹೇಗೆ ನಿಭಾಯಿಸಬೇಕು ಅಥವಾ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಅರ್ಥಶಾಸ್ತ್ರ ಹೇಳುತ್ತೆ. ಆದ್ರೆ ಇದರ ವ್ಯಾಪ್ತಿ ಅಲ್ಲಿಗೆ ಸೀಮಿತವಾಗಿಲ್ಲ. ಅರ್ಥಶಾಸ್ತ್ರದ ವ್ಯಾಪ್ತಿ ಬಹಳ ದೊಡ್ಡದು. ಇದರ ವ್ಯಾಪ್ತಿ ಅಲ್ಲಿಗೆ ಸೀಮಿತವಾಗಿಲ್ಲ. ನೀವು ಒಂದು ಉದ್ಯಮವನ್ನ ತಗೊಂಡ್ರೆ ಉದ್ಯಮದಲ್ಲಿ ಬರುವಂತಹ ಸಮಸ್ಯೆಗಳ ನಿವಾರಣೆಗೆ, ಅಲ್ಲಿ ಬರುವಂತಹ ಆದಾಯದಲ್ಲಿ ಖರ್ಚು ಹೇಗ್ ಮಾಡ್ಬೇಕು, ವೆಚ್ಚ ಎಷ್ಟು, ಲಾಭ ಎಷ್ಟು ಇಟ್ಕೋಬೇಕು, ಮಾರುಕಟ್ಟೆ ಸನ್ನಿವೇಶ ಏನು, ಯಾವ ರೀತಿ ನಿರ್ಧಾರವನ್ನ ನಾನು ತಗೋಬೇಕು, ಮುಂದಾಲೋಚನೆ ಹೇಗಿರ್ಬೇಕು, ಡಿಮಾಂಡ್ ಫೋರ್ಕಾಸ್ಟಿಂಗ್, ಬೇಡಿಕೆ ಮುಂದಾಲೋಚನೆ ಹೇಗಿರ್ಬೇಕು, ಇದೆಲ್ಲವನ್ನ ಅಧ್ಯಯನ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಬಿಸ್ನೆಸ್ ಅಂದ್ರೆ ನಿಮಗೆ ಗೊತ್ತು, ಒಂದು ಉತ್ಪಾದನೆಯಲ್ಲಿ ತೊಡಗಿರುವಂತಹ ಒಂದು ಉದ್ಯಮ ಘಟಕ. ಉತ್ಪಾದನೆಯಲ್ಲಿ ತೊಡಗಿರುವಂತಹ ಉದ್ಯಮ ಘಟಕಕ್ಕೂ ಅರ್ಥಶಾಸ್ತ್ರಕ್ಕೂ ಏನ್ ಸಂಬಂಧ ಅಂತ ನೀವು ನೋಡಿದ್ರೆ, there is a deep relationship between economics and business, because the business economists use economic decisions to make few problem or they try to implement it whenever they need to solve some of the problems that arise in business. So ಇಲ್ಲಿ business refers to all activities concerned with production, manufacturing, lending, selling, leasing, and the like for earning profit. ಲಾಭವನ್ನ ಪಡೆಯೋದಕ್ಕೆ ಉತ್ಪಾದನೆಯಲ್ಲಿ ತೊಡಗಿರುವಂತಹ, ಮಾರಾಟದಲ್ಲಿ ತೊಡಗಿರುವಂತಹ, ಅಥವಾ ಕೊಳ್ಳೋದು, ಮಾರೋದು, ಸಾರಿಗೆ ಎಲ್ಲವೂ ಕೂಡ ಬಿಸ್ನೆಸ್ ಅಲ್ಲಿ ಬರುತ್ತೆ. ಸೊ ಟು ಎಕ್ಸಿಕ್ಯೂಟ್ ದಿಸ್ ಬಿಸ್ನೆಸ್ ಆಕ್ಟಿವಿಟೀಸ್, ಈ ಎಲ್ಲ ವ್ಯವಹಾರ ಚಟುವಟಿಕೆ ಏನ್ ಹೇಳಿದೆ ನಾನು, ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿರ್ಧಾರ ಮಾಡೋದು ಬಹಳ ಮುಖ್ಯ ಆಗುತ್ತೆ. How the decision making is important? Why the decision making is important? Because business decisions should be made for the right
ಫಾರ್ ದ ಬಿಸ್ನೆಸ್ಮೆನ್ ಟು ಬಿ ಆನ್ ದಿ ರೈಟ್ ಟ್ರ್ಯಾಕ್. ನಾವು ಎಷ್ಟೋ ಜನ ದೊಡ್ಡ ದೊಡ್ಡ ಉದ್ಯಮಗಳನ್ನ ತಮ್ಮ ಉದ್ಯಮದಿಂದ ಹೊರಗೆ ಹೋಗಿರೋದನ್ನ ನೋಡ್ತೀವಿ, ಲಾಸ್ ಆಗಿ ಪಾಪರ್ ಆಗಿರೋದನ್ನ ನೋಡ್ತೀವಿ, ತುಂಬಾ ಲಾಸ್ ಅನ್ನ ಅನುಭವಿಸಿ ಅದರಿಂದ ಹೊರಗೆ ಬರಕ್ಕಾಗದೆ ಸಂಕಷ್ಟದಲ್ಲಿ ಇರುವಂತಹ ಬೇಕಾದಷ್ಟು ಉದ್ಯಮದಾರರು ನಮ್ಮ ಎದುರಿಗಿದ್ದಾರೆ. ಹಾಗೇನೆ ಉದ್ಯಮದಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿ ಸರಿಯಾದ ನಿರ್ಧಾರಗಳನ್ನ ಸರಿಯಾದ ಟೈಮಿಗೆ ತಗೊಂಡು ಸಕ್ಸಸ್ಫುಲ್ ಆಗಿರುವಂತಹ ಬಿಸ್ನೆಸ್ ಮೆನ್ಗಳು ನಮ್ಮ ಮುಂದೆ ಇದ್ದಾರೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಈ ರೀತಿಯ ಒಬ್ಬ ಬಿಸ್ನೆಸ್ ಮೆನಿಗೂ, ಈ ರೀತಿಯ ಒಬ್ಬ ಬಿಸ್ನೆಸ್ ಮೆನಿಗೂ, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮೆನಿಗೂ, ಒಬ್ಬ ಫೇಲ್ಯೂರ್ ಆಗಿರುವಂತಹ ಬಿಸ್ನೆಸ್ ಮೆನಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಇಟ್ ಇಸ್ ದ ಡಿಸಿಷನ್ ಮೇಕಿಂಗ್. ಸರಿಯಾದ ನಿರ್ಧಾರ ತಗೊಂಡವನು ಸಕ್ಸಸ್ಫುಲ್ ಆಗ್ತಾನೆ, ಸರಿಯಾದ ನಿರ್ಧಾರ ತಗೊಳಕ್ಕಾಗದೇ ಇರೋನು ಅನ್ಸಕ್ಸಸ್ಫುಲ್ ಆಗ್ತಾನೆ. ಹಿ ಮೇ ಹ್ಯಾವ್ ಟು ಗೋ ಔಟ್ ಆಫ್ ದಿ ಬಿಸ್ನೆಸ್. So business decisions is very important. Businessmen must study the behavior of economic laws. ಆರ್ಥಿಕ ನಿಯಮಗಳೇನಿದಾವೆ ಅಥವಾ ತತ್ವಗಳೇನಿದಾವೆ ಅಥವಾ ಆರ್ಥಿಕ ಸಿದ್ಧಾಂತಗಳೇನಿದೆ ಅದನ್ನ ಅವನು ಅಧ್ಯಯನ ಮಾಡಿರ್ಲೇಬೇಕು. ಅವಾಗ ಮಾತ್ರ ಬಿಸ್ನೆಸ್ ಅಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ದೀಸ್ ಎಕನಾಮಿಕ್ ಲಾಸ್ ಇನ್ಫ್ಲೂಯೆನ್ಸ್ ಇನ್ ದಿ ಪ್ರೊಸೆಸ್ ಆಫ್ ಅರ್ನಿಂಗ್ ಆರ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್. ಲಾಭ ಗಳಿಸೋದಕ್ಕೆ, ಲಾಭವನ್ನ ಗರಿಷ್ಠ ಮಾಡ್ಕೊಳ್ಳೋದಕ್ಕೆ ಈ ಆರ್ಥಿಕ ನಿಯಮಗಳು ಬಹಳಷ್ಟು ಸಹಾಯ ಮಾಡ್ತವೆ. ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಬಿಸ್ನೆಸ್ ಎಕನಾಮಿಸ್ಟ್ ಟು ಮೇಕ್ ಅ ಪ್ರಾಪರ್ ಬಿಸ್ನೆಸ್ ಡಿಸಿಷನ್. ಸೊ ಇನ್ ಮೇಕಿಂಗ್ ಪ್ರಾಪರ್ ಬಿಸ್ನೆಸ್ ಡಿಸಿಷನ್, ಎಕನಾಮಿಕ್ಸ್ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಬಿಸ್ನೆಸ್ ಮೆನ್. ಅವನಿಗದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಯೂಸ್ ಆಫ್ ಎಕನಾಮಿಕ್ ಮೋಡ್ಸ್ ಆಫ್ ಥಾಟ್ ಟು ಅನಲೈಸ್ ಬಿಸ್ನೆಸ್ ಸಿಚುವೇಶನ್ಸ್. ಸೊ ಆರ್ಥಿಕ ಸಿಚುವೇಶನ್ ಏನಿದೆ, ಪರಿಸ್ಥಿತಿ ಏನಿದೆ, ಅಥವಾ ಬಿಸ್ನೆಸ್ ವ್ಯವಹಾರ ಪರಿಸ್ಥಿತಿ ಏನಿದೆ, ಇದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಆರ್ಥಿಕ ಚಿಂತನೆಗಳ ಅವಶ್ಯಕತೆ ಬಹಳಷ್ಟು ಇರುತ್ತೆ ಅಂತ. ದ ಸಬ್ಜೆಕ್ಟ್ ಎಕನಾಮಿಕ್ಸ್ ಸ್ಟಡೀಸ್ ಅಬೌಟ್ ಅನ್ಲಿಮಿಟೆಡ್ ವಾಂಟ್ಸ್ ಅಂಡ್ ಸ್ಕೇರ್ಸ್ ರಿಸೋರ್ಸಸ್. ನಿಮಗೆ ಗೊತ್ತು ಎಕನಾಮಿಕ್ಸ್ ಏನ್ ಸ್ಟಡಿ ಮಾಡುತ್ತೆ? ಅನಿಯಮಿತವಾದ ನಮ್ಮ ಆಸೆಗಳು ಅಥವಾ ನಮ್ಮ ಬಯಕೆಗಳು, ಆದ್ರೆ ಮಿತವಾದ ಸಂಪನ್ಮೂಲ. ವಿ ಹ್ಯಾವ್ ಟು fulfill our needs with the limited resources. ಯಾಕೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟು? ವೈ ವಿ ನೀಡ್ ಟು ಪ್ರಯಾರಿಟೈಸ್. ಒಂದಕ್ಕೆ ಆದ್ಯತೆ ಕೊಡಬೇಕು, ಇನ್ನೊಂದಕ್ಕೆ ಕಡಿಮೆ ಕೊಡಬೇಕು ಅಂತ ಯಾಕಾಗತ್ತೆ ಅಂತಂದ್ರೆ, ನಮ್ಮಲ್ಲಿ ಸಂಪನ್ಮೂಲದ ಕೊರತೆ ಇದೆ. ಯಾವಾಗ ಸಂಪನ್ಮೂಲದ ಕೊರತೆ ಇರುತ್ತೋ ನಮ್ಮ ಎಲ್ಲ ಬಯಕೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಮ್ಮ ಎಲ್ಲ ಬಯಕೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಮೇಕ್ ಡಿಸಿಷನ್. ನನಗೆ ಯಾವುದು ಮುಖ್ಯ? ಮಗುಗೆ ಫೀಸ್ ಕಟ್ಟಬೇಕಾ ನನ್ನ ಹತ್ರ ಇರೋ 500 ರೂಪಾಯಲ್ಲಿ, ಅಥವಾ ನಾನೊಂದು ಸೀರೆ ತಗೋಬೇಕಾ ಅಂತ ನೋಡಿದ್ರೆ, ವಿಚ್ ಶುಡ್ ಬಿ ಗಿವನ್ ದಿ ಪ್ರಯಾರಿಟಿ? ದೇರ್ ಕಮ್ಸ್ ದಿ ಡಿಸಿಷನ್. ಸೊ ಅ ಪರ್ಸನ್ ವಿಲ್ ಡೆಫಿನೆಟ್ಲಿ ಪೇ ದಿ ಫೀ ಫಸ್ಟ್. ಇಫ್ he is buying a saree and not paying the fees, then he is a wrong decision maker. So economics is defined as a social science which covers the actions of individuals. ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನ ಅಧ್ಯಯನ ಮಾಡುವಂತಹ ಸಮಾಜ ವಿಜ್ಞಾನವೇ ಅರ್ಥಶಾಸ್ತ್ರ. ಅದು ಒಬ್ಬ ವ್ಯಕ್ತಿದಾಗಿರ್ಬೋದು, ವ್ಯಕ್ತಿಗಳ ಗುಂಪಾಗಿರ್ಬೋದು. ಸೊ ಉತ್ಪಾದನೆ, ವಿನಿಮಯ ಮತ್ತು ಒಂದು ಸರಕು ಮತ್ತು ಸೇವೆಗಳ ಅನುಭೋಗದಲ್ಲಿ ಅಥವಾ ಅನುಭೋಗ ಪ್ರಕ್ರಿಯೆಯಲ್ಲಿ ಇರುವಂತಹ ವ್ಯಕ್ತಿಗಳ ಗುಂಪನ್ನ ಅಧ್ಯಯನ ಮಾಡುತ್ತೆ ಅರ್ಥಶಾಸ್ತ್ರ. ಸೊ ಇಟ್ ಸ್ಟಡೀಸ್ ದಿ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇನ್ ದಿ ಪ್ರಾಸೆಸಸ್ ಆಫ್ ಪ್ರೊಡ್ಯೂಸಿಂಗ್, ಎಕ್ಸ್ಚೇಂಜಿಂಗ್ ಅಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. So these principles, the economic principles are used to solve the business problems of an economic nature. ಆರ್ಥಿಕ ಸ್ವರೂಪ ಉಳ್ಳಂತಹ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಆರ್ಥಿಕ ಸಿದ್ಧಾಂತಗಳನ್ನ ಬಳಸ್ತಾ ಹೋಗ್ತೀವಿ, ಅಥವಾ ಆರ್ಥಿಕ ಚಿಂತನೆಗಳನ್ನ ಬಳಸ್ತಾ ಹೋಗ್ತೀವಿ. ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂದ್ರೆ ಅನ್ಲಿಮಿಟೆಡ್ ವಾಂಟ್ಸ್, ಲಿಮಿಟೆಡ್ ರಿಸೋರ್ಸಸ್ ಅನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಸ್ಟಡಿ ಮಾಡಿದ್ರಿ. ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಇಫ್ ಯು ಸಿ ದಿಸ್ ಇಸ್ ಅ ಸ್ಪೆಷಲ್ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಇದು ಕೂಡ ಅರ್ಥಶಾಸ್ತ್ರದ ಒಂದು ಶಾಖೆನೆ, ಆದ್ರೆ ವಿಶೇಷ ಶಾಖೆ ಅಂತ ಕರಿತೀವಿ. ಯಾಕೆ ಅಂದ್ರೆ ಇಟ್ ಬ್ರಿಡ್ಜಸ್ ದಿ ಗ್ಯಾಪ್ ಬಿಟ್ವೀನ್ ಅಬ್ಸ್ಟ್ರಾಕ್ಟ್ ಥಿಯರಿ ಅಂಡ್ ಬಿಸ್ನೆಸ್ ಪ್ರಾಕ್ಟೀಸ್. ಓಕೆ, ಅಂದ್ರೆ ಅರ್ಥಶಾಸ್ತ್ರದ ಸಿದ್ಧಾಂತವನ್ನ ಮತ್ತು ವ್ಯವಹಾರದಲ್ಲಿ ಇರುವಂತಹ ಪ್ರಾಯೋಗಿಕ
ಏನೆಲ್ಲ ಪ್ರಾಯೋಗಿಕವಾಗಿ ನಡೀತಾ ಇರುತ್ತೋ, ಪ್ರಾಕ್ಟೀಸ್ ನಡೀತಾ ಇರುತ್ತೋ, ಎವ್ರಿ ಡೇ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಫೇಸ್ ಆಗ್ತಾ ಇರುತ್ತೋ, ಅದರ ನಡುವೆ ಇವೆರಡರ ನಡುವೆ ಒಂದು ಕೊಂಡಿ ರೀತಿ, ಒಂದು ಸೇತುವೆ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಅ ಸ್ಪೆಷಲ್ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಇಟ್ ಈಸ್ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಥಿಯರೀಸ್, concepts, doctrines, principles and roles of decision making process in business. ವ್ಯವಹಾರದಲ್ಲಿ ಆರ್ಥಿಕ ಚಿಂತನೆಗಳನ್ನ, ಪರಿಕಲ್ಪನೆಗಳನ್ನ, ಸಿದ್ಧಾಂತಗಳನ್ನ, ತತ್ವಗಳನ್ನ ಡಿಸಿಷನ್ ಮೇಕಿಂಗ್ ಅಲ್ಲಿ, ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ಬಳಸ್ಕೊಳ್ಳೋದೇ business economics. It is application of economic theories, concepts, doctrines, principles and rules to decision making process in ಬಿಸ್ನೆಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಯಾಕೆ ಇಂಪಾರ್ಟೆಂಟ್ ಅಥವಾ ಯಾಕೆ ಸ್ಪೆಷಲ್ ಆಗುತ್ತೆ ಅಂದರೆ, ವ್ಯವಹಾರಗಳು ಬಹಳ ಕ್ಲಿಷ್ಟಕರವಾಗ್ತಿರುವಂತಹ ಈ ಆಧುನಿಕ ಪ್ರಪಂಚದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗಿಗೆ ಅರ್ಥಶಾಸ್ತ್ರದ ತನ್ನದೇ ಆದಂತಹ ಮಹತ್ವದ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ. ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಇಲ್ಲಿ ನಾವು ಫಾರ್ಮಲ್ ಮೀನಿಂಗಿಗೆ ಬರ್ತೀವಿ. ಇಷ್ಟೆಲ್ಲ ಹೇಳಿದ್ದು, this was just an introduction as to what is business economics. If I have to tell you formally what is business economics, ಸರಳವಾಗಿ ಹೇಳಬೇಕು ಅಂತಂದ್ರೆ, business economics is a discipline which helps the business manager in decision making for achieving desired results. ಅಂದ್ರೆ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಲು, ನಿರ್ಧಾರ ಕೈಗೊಳ್ಳಲು ಸಹಾಯ ಮಾಡುವ ವಿಷಯವಾಗಿದೆ. ನಿರ್ವಾಹಕರಿಗೆ ಅಂದ್ರೆ ಯಾರು ಡಿಸಿಷನ್ ಮೇಕರ್ಸ್ ಇರ್ತಾರೋ ಅಥವಾ ಬಿಸ್ನೆಸ್ ಮ್ಯಾನೇಜರ್ಸ್ ಇರ್ತಾರೋ ಅವರಿಗೆ ಅವ್ರು ಅನ್ಕೊಂಡಿದ್ದಂತಹ ಫಲಿತಾಂಶ ಫಲಿಸ್ಬೇಕು ಅಂತಂದ್ರೆ ಸರಿಯಾದ ನಿರ್ಧಾರ ಬೇಕು. ಅದರಲ್ಲಿ ವ್ಯವಹಾರ ಅರ್ಥಶಾಸ್ತ್ರ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಡೆಫಿನೇಷನ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಇಲ್ಲಿ ಸ್ಪೆನ್ಸರ್ ಅಂಡ್ ಸೀಗಲ್ಮನ್ ಇವರಿಬ್ರು ಫೇಮಸ್ ಎಕನಾಮಿಕ್ಸ್, ಇವರು ಕೊಟ್ಟಿರುವಂತಹ ಮೀನಿಂಗ್, ಡೆಫಿನೇಷನ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಏನು ಅಂತ ನೋಡಿದ್ರೆ, ದೇ ಸೇ business economics is the integration of economic theory with business practice for the purpose of facilitating decision making and forward planning by the management. ಇಲ್ಲಿ ಇಷ್ಟೊತ್ತವರೆಗೂ ನಾವು ಡಿಸಿಷನ್ ಮೇಕಿಂಗ್ ಬಗ್ಗೆ ಮಾತಾಡಿದ್ವಿ. Now I have introduced one more term to you, that is forward planning. ವ್ಯವಹಾರ ಅರ್ಥಶಾಸ್ತ್ರವು ವ್ಯವಹಾರದ ಅಭ್ಯಾಸದ ಜೊತೆಗೆ ಅಂದ್ರೆ ಬಿಸ್ನೆಸ್ ನ ಜೊತೆಗೆ ಆರ್ಥಿಕ ಸಿದ್ಧಾಂತದ ಏಕೀಕರಣ, ನಿರ್ಧಾರ ಕೈಗೊಳ್ಳುವ ಮತ್ತು ನಿರ್ವಹಣಾ ವಿಧಾನದ ಮೂಲಕ ಯೋಜನೆಯನ್ನು ರೂಪಿಸುವುದು. ಯಾಕೆಂದ್ರೆ ನಿರ್ಧಾರ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಇದನ್ನ ಹೇಗೆ ಮುಂದಕ್ಕೆ ಅದನ್ನ ತಗೊಂಡೋಗ್ಬೇಕು, ವಾಟ್ ಇಸ್ ದ ಫಾರ್ವರ್ಡ್ ಪ್ಲಾನಿಂಗ್, ಮುಂದಾಲೋಚನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡಿಮಾಂಡ್ ಫೋರ್ಕಾಸ್ಟಿಂಗ್ ಈಸ್ ಇಂಪಾರ್ಟೆಂಟ್, ಫಾರ್ವರ್ಡ್ ಪ್ಲಾನಿಂಗ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಯಾವುದೇ ಒಬ್ಬ ಬಿಸ್ನೆಸ್ ಮೆನ್ ಬಿಸ್ನೆಸ್ಸಿಗೆ ಬಂದಾಗ his intention is to stay for long period of time in the market. ಮಾರುಕಟ್ಟೆಯಲ್ಲಿ ತುಂಬಾ ವರ್ಷ ನಾನು ಮಾರುಕಟ್ಟೆಯಲ್ಲಿ ಉಳಿಬೇಕು ಅನ್ನೋ ಉದ್ದೇಶದಲ್ಲಿ ಬರ್ತಾನೆ ಹೊರತು ನಾಳೆ ಬೆಳಗ್ಗೆ ನಾನು ಮಾರುಕಟ್ಟೆಯಿಂದ ಹೊರಗಡೆ ಹೋಗ್ಬಿಡ್ಬೇಕು ಅನ್ನೋ ಉದ್ದೇಶದಲ್ಲಿ ಯಾರು ಕೂಡ ಬರೋದಿಲ್ಲ. ಹಾಗಾಗಿ he has to make forward planning. ಮ್ಯಾನೇಜ್ಮೆಂಟ್ ಒಂದು ಡಿಸಿಷನ್ ಮೇಕಿಂಗ್ ಅನ್ನ, ಒಂದು ಫಾರ್ವರ್ಡ್ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ದ ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರಿ ವಿತ್ ಬಿಸ್ನೆಸ್ ಪ್ರಾಕ್ಟೀಸ್. ಆರ್ಥಿಕ ಸಿದ್ಧಾಂತದ ಜೊತೆ ವ್ಯವಹಾರದ ಅಭ್ಯಾಸವನ್ನ ಎರಡನ್ನೂ ಸೇರಿಸುವಂತಹ ಒಂದು ವಿಷಯವೇ ಬಿಸ್ನೆಸ್ ಎಕನಾಮಿಕ್ಸ್, ವ್ಯವಹಾರ ಅರ್ಥಶಾಸ್ತ್ರ. ಅಕಾರ್ಡಿಂಗ್ ಟು ಮ್ಯಾಕ್ನಾಯರ್ ಅಂಡ್ ಮೆರಿಯಂ, ಇವರು ಕೂಡ ಒಂದು ಸಿದ್ಧಾಂತವನ್ನ ಕೊಡ್ತಾರೆ. ಬಿಸ್ನೆಸ್ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಯೂಸ್ ಆಫ್ ಎಕನಾಮಿಕ್ ಮೋಡ್ಸ್ ಆಫ್ ಥಾಟ್ ಟು ಅನಲೈಸ್ ಬಿಸ್ನೆಸ್ ಸಿಚುವೇಶನ್ಸ್. ಅಂದ್ರೆ ಬಿಸ್ನೆಸ್ ಸಿಚುವೇಶನ್ ಅಂದ್ರೆ ವ್ಯವಹಾರದ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡೋದಕ್ಕೆ ಆರ್ಥಿಕ ವಿಧಾನಗಳ ಬಳಕೆಯನ್ನ ಕುರಿತು ವ್ಯವಹರಿಸುತ್ತದೆ. ಆರ್ಥಿಕ ವಿಧಾನಗಳು ಅಥವಾ ಆರ್ಥಿಕ ವಿಧಾನಗಳ ಚಿಂತನೆಗಳು, ನಾವು ಅರ್ಥಶಾಸ್ತ್ರಜ್ಞರು ಯೋಚನೆ ಮಾಡೋ ರೀತಿ ಬೇರೆ. ಏಕೆಂದ್ರೆ ಯಾವುದೇ ಒಬ್ಬ ಅರ್ಥಶಾಸ್ತ್ರಜ್ಞ ಆಲೋಚನೆ ಮಾಡುವಾಗ ಇವತ್ತಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ದೇರ್ ವಿಲ್ ಬಿ ಫಾರ್ವರ್ಡ್ ಪ್ಲಾನಿಂಗ್. ದ ಡಿಸಿಷನ್ ಮೇಕಿಂಗ್ ವಿಲ್ ಬಿ ಸಚ್ ದಟ್ ಇಟ್ ವಿಲ್ ನಾಟ್ ಹೆಲ್ಪ್ ಓನ್ಲಿ ದ ಪೀಪಲ್ ಅಥವಾ ಓನ್ಲಿ ದ ಪ್ರೆಸೆಂಟ್ ಸಿಚುವೇಶನ್, ಇಟ್ ವಿಲ್ ಹೆಲ್ಪ್ ದ ಫ್ಯೂಚರ್ ಟು. ಮುಂದಕ್ಕೂ ಕೂಡ ಇದು ಸಹಾಯ ಆಗ್ಬೇಕು, ಮುಂದಕ್ಕೂ ಕೂಡ ಇದರಿಂದ ಏನಾದ್ರೂ ಒಂದು ಒಳ್ಳೇದಾಗ್ಬೇಕು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದ್ರಿಂದ business economics, according to McNair and Merriam, deals with the use of economic mode of thought to analyze business situation. So ನಿಮ್ಗೆ ಇದರಿಂದ ಏನ್ ಕ್ಲಾರಿಟಿ ಬಂತು ಅಂದ್ರೆ, ಎಕನಾಮಿಕ್ ಥಿಯರಿನ ಬಿಸ್ನೆಸ್ಗೆ ತಗೊಂಡ್ಬಂದು ಆರ್ಥಿಕ ಚಿಂತನೆಯನ್ನ ಮಾಡೋದ್ರ ಮೂಲಕ ಸರಿಯಾದ ನಿರ್ಧಾರಗಳನ್ನ ಕೈಗೊಳ್ಳೋದು ಮತ್ತೆ ಮುಂದಿನ ಯೋಜನೆಗಳನ್ನ ರೂಪಿಸಿಕೊಳ್ಳೋದಕ್ಕೆ ಬಿಸ್ನೆಸ್ ಎಕನಾಮಿಕ್ಸ್ ಬಹಳ ಸಹಾಯಕವಾಗಿರುತ್ತೆ.
ಸೊ ಇದಿಷ್ಟು ನಿಮಗೆ ನಾನು ಮೀನಿಂಗ್ ಮತ್ತು ಡೆಫಿನೇಷನ್ಸನ್ನು ಹೇಳಿದ್ದೀನಿ ಈ ಸ್ಲೈಡಲ್ಲಿ. ನೆಕ್ಸ್ಟು ನಿಮಗೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನನ್ನು ಹಾಕ್ತಾ ಇದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಮೂಲಕ ನೀವು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸನ್ನು ಆನ್ಸರ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಆಫ್ ಡ್ಯಾಶ್ ಥಿಯರಿ ಟು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈಸ್ ಬಿಸ್ನೆಸ್ ಎಕನಾಮಿಕ್ಸ್. ನೀವು ಮುಂದೆ ಹೋದರೆ ಆ್ಯಕ್ಚುಲಿ ಆನ್ಸರು ಡಿಸ್ಪ್ಲೇ ಆಗುತ್ತೆ. ಸೊ ಎಕನಾಮಿಕ್, ಸೋಷಿಯಲ್, ಪೊಲಿಟಿಕಲ್, ಎಥಿಕಲ್. ಸೊ ಎಲ್ಲ ಆದಷ್ಟು ಕ್ವೆಶ್ಚನ್ಸನ್ನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ದಿಸ್ ವಾಸ್ ಅ ಇಂಟ್ರೊಡಕ್ಟರಿ ಕ್ಲಾಸ್ ಟು ಇಂಟ್ರೊಡ್ಯೂಸ್ ಬಿಸ್ನೆಸ್ ಎಕನಾಮಿಕ್ಸ್ ಟು ಯು ಆಲ್. ವ್ಯವಹಾರ ಅರ್ಥಶಾಸ್ತ್ರವನ್ನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ತಗೊಂಡಂತಹ ಕ್ಲಾಸ್ ಇದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಥ್ಯಾಂಕ್ ಯು.